ಹಲೋ ಸ್ನೇಹಿತರೆ, ನಮಸ್ಕಾರ. ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ, ಮನೆ ಕನ್ಸ್ಟ್ರಕ್ಷನ್ ಅಂದ್ರೆ ನಿಮಗೆ ಒಂದು ಸ್ಲ್ಯಾಬ್ ಅಥವಾ ಗೋಡೆಗಳು ಕಟ್ಟಿದ ಮೇಲೆ ಎಲ್ಲ ಪ್ರೋಸೆಸ್, ಸ್ಲ್ಯಾಬ್ ಎಲ್ಲ ಪ್ರೋಸೆಸ್ ಆದ್ಮೇಲೆ ಗಾರೆ ಮಾಡ್ತಾರೆ, ಎಲೆಕ್ಟ್ರಿಕಲ್ ವೈರಿಂಗ್ ಮಾಡ್ತಾರೆ, ಗಾರೆ ಮಾಡ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಒಂದು ಗೃಹ ಪ್ರವೇಶ ಅಂತ ಆಗುತ್ತೆ. ಒಂದು 6 ತಿಂಗಳಾಗುತ್ತೆ. 1 ವರ್ಷದ ನಂತರ, 6 ತಿಂಗಳು 1 ವರ್ಷದ ನಂತರ ನಿಮ್ಮ ಮನೆಯ ಗೋಡೆಗಳ ಮಧ್ಯದಲ್ಲಿ ಅಥವಾ ಸೈಡಲ್ಲಿ ಕ್ರ್ಯಾಕ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಕಡೆ ಸಣ್ಣದಾಗಿ ಕ್ರ್ಯಾಕ್ ಬರ್ಬೋದು, ಕೂದಲು ಸೈಜಿನ ಗಾತ್ರ ಬರ್ಬೋದು, ಕ್ರ್ಯಾಕ್ ಬರ್ಬೋದು. ಇಲ್ಲ ಕಡೆ ಕೆಲವು ಕಡೆ ದೊಡ್ಡದಾಗಿ ಬರ್ಬೋದು. ಸೊ ಇವೆಲ್ಲ ನೆಕ್ಸ್ಟ್ ಆ ಕ್ರ್ಯಾಕ್ ಬಂದಲ್ಲಿ ಅಥವಾ ಬಿರುಕುಗಳು ಬಂದಲ್ಲಿ ಇರುವೆಗಳು ಸಾಮಾನ್ಯವಾಗಿ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತವೆ, ಅಥವಾ ಜಿರಳೆಗಳು ಹೋಗಿ ಕುತ್ಕೊಳ್ತವೆ. ಆ ಜಿರಳೆಯಿಂದ ಮರಿ ಜಿರಳೆಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಇರುವೆಗಳು, ಮರಿ ಇರುವೆಗಳು, ದೊಡ್ಡ ಇರುವೆಗಳು ಎಲ್ಲವೂ ಉತ್ಪತ್ತಿ ಆಗ್ತವೆ. ನೆಕ್ಸ್ಟ್ ಆ ಹೋಲನ್ನ ದೊಡ್ಡ ಮಾಡ್ತಾ ಹೋಗ್ತವೆ. ಸೊ ಈ ತರದ್ದೆಲ್ಲ ಪ್ರಾಬ್ಲಮ್ಗಳು ನೀವು ಮನೇಲಿ ಫೇಸ್ ಮಾಡಿರ್ತೀರ. ಆ ಕ್ರ್ಯಾಕ್ ಬರೋದನ್ನ ಹೇಗೆ ತಪ್ಪಿಸ್ಬೋದು, ಒಂದು ಮನೆಯ ಸಾರಣೆ ಸಂದರ್ಭದಲ್ಲಿ, ಪ್ಲಾಸ್ಟಿಂಗ್ ಸಂದರ್ಭದಲ್ಲಿ ಹೇಗೆ ತಪ್ಪಿಸ್ಬೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ಕಶ್ಯಪ್ ಲೋಸ್ ಕನ್ನಡ ಚಾನಲ್, ಇಲ್ಲಿ ಬರುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ಲು, ರಿಲೇಟಿವ್ಸು ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ವಿಡಿಯೋಗಳು ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಸೊ ಕಮಿಂಗ್ ಟು ಇವತ್ತಿನ ಕಂಟೆಂಟ್, ಒಂದು ಮನೆ ಗೃಹ ಪ್ರವೇಶ ಎಲ್ಲ ಆಗುತ್ತೆ, ಮನೆ ಸ್ಲ್ಯಾಬ್ ಆಗುತ್ತೆ. ಸ್ಲ್ಯಾಬ್ ಆದಮೇಲೆ ನಿಮಗೆ ಎಲೆಕ್ಟ್ರಿಕಲ್ ವೈರಿಂಗ್ ಬರ್ತಾರೆ. ನೆಕ್ಸ್ಟ್ ಗಾರೆ ಸಮಯ ಬರುತ್ತೆ. ಗಾರೆ ಸಮಯಕ್ಕೆ ಬಂದಾಗ ಅದಕ್ಕೂ ಮುಂಚೆ ಎಲೆಕ್ಟ್ರಿಕಲ್ ಪೈಪ್ ಅವರು, ಪ್ಲಂಬಿಂಗ್ ಅವರು, ನಿಮ್ಗೆ ಗೊತ್ತಿದೆ, ಬಿರ್ರಿ ಗೋಡೆಯನ್ನು ಕುಯ್ದಾಕಿರ್ತಾರೆ. ಸೊ ಆ ಥರ ಕುಯ್ದ್ರೆ ಏನಾಗುತ್ತೆ, ಎಲ್ಲೆಲ್ಲಿ ಕುಯ್ಬೇಕು, ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಅದನ್ನ ನೀವು ಒಂದ್ಸರಿ ನೋಡಿ. ಓಕೆ, ಇಲ್ಲಿ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ನಾವು ಲೇಬರಿಗೆ ಹೇಳಿದಾಗ, ಎಲೆಕ್ಟ್ರಿಕಲ್ ಅವರಿಗೆ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟೇ ಕುಯ್ದಿದ್ದಾರೆ. ಸಣ್ಣ ಪುಟ್ಟ ಲೋಪದೋಷಗಳಿದೆ. ಓಕೆ, ಸೊ ಏನಾಗುತ್ತೆ, ಈ ಎಲೆಕ್ಟ್ರಿಕಲ್ ಪೈಪ್ ಸಾರಣೆ ಬಂದಾಗ ಅಥವಾ ಪ್ಲಾಸ್ಟಿಂಗ್ ಅಂತ ಬಂದಾಗ, ಈ ಎಲೆಕ್ಟ್ರಿಕಲ್ ಪೈಪ್ ಮೇಲೆ ನೀವು ಗಾರೆನ್ ಮಾಡಿದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ನಾರ್ಮಲಿ ಸಿಮೆಂಟ್ ಅಥವಾ ಮರಳನ್ನು ಹೋಲ್ಡ್ ಮಾಡ್ಕೊಳ್ಳಲ್ಲ, ಹಿಡಿದಿಟ್ಕೊಳ್ಳಲ್ಲ. ಅದು ಒಂದು ಟೈಮ್ ನಂತರ ಬಿಟ್ಕೊಟ್ಬಿಡುತ್ತೆ. ಅದೇ ಕಬ್ಬಣ ಆದರೆ ನಿಮ್ಗೆ ಏನಾಗುತ್ತೆ, ಸೊ ಹೋಲ್ಡ್ ಮಾಡುತ್ತೆ. ಸೊ ಕಬ್ಬಣದ ಪೈಪ್ಗಳನ್ನ ಮನೇಲಿ ಯೂಸ್ ಮಾಡೋದಕ್ಕಾಗಲ್ಲ, ಅದು ಎಲ್ಲ ಕಂಡಕ್ಟಿವಿಟಿ. ಸೊ ನಿಮಗೆ ಎಲೆಕ್ಟ್ರಿಕಲ್ ವೈರಿಂಗಲ್ಲಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಇದು ನಾನ್ ಕಂಡಕ್ಟಿವಿಟಿ. ಈ ಪ್ಲಾಸ್ಟಿಕ್ ಪೈಪು ಯೂಸ್ ಮಾಡಿದಾಗ, ಸೊ ಅಲ್ಲಿ ನೀವು ಪ್ಲಾಸ್ಟಿಂಗ್ ಅಂತ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಮುಂದೆ ಕ್ರ್ಯಾಕ್ಗಳು ಬರ್ತವೆ. ಆ ಕ್ರ್ಯಾಕ್ಗಳನ್ನ ತಪ್ಪಿಸೋದು ಹೇಗೆ ಅದನ್ನ ಈಗ ನೋಡೋಣ. ಸೊ ಅದಕ್ಕೆ ನಾವು ಯೂಸ್ ಮಾಡಿರುವಂಥದ್ದು ಎಲೆಕ್ಟ್ರಿಕಲ್ ಮೆಶನ್ನ ಯೂಸ್ ಮಾಡಿದ್ದೀವಿ. ಪ್ಲಾಸ್ಟಿಂಗ್ ಟೈಮಲ್ಲಿ ಈ ಮೆಶನ್ ಯೂಸ್ ಮಾಡಿದ್ದೀವಿ. ತುಂಬ ಜನ ಹೇಳ್ತಾರೆ ಫೈಬರ್ ಮೆಶನ್ ಯೂಸ್ ಮಾಡಬೇಕು, ಅಂದರೆ ಏನಿದೆ ಸ್ಟೀಲ್ ಮೆಶ್ ಬೇಡ ಅಂತ ಹೇಳ್ತಾರೆ. ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಸ್ಟೀಲ್ ಮೆಶ್. ರೀಸನ್ ಇಷ್ಟೇ, ನಮ್ಮ ಸಿವಿಲ್ ಇಂಜಿನಿಯರ್ ಜೊತೆ ನಾವು ಮಾತಾಡಿದಾಗ ಕಬ್ಬಣ ಯಾವತ್ತು ನಿಮಗೆ ಸಿಮೆಂಟ್ ಮರಳನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ನೀವು ಬಿಲ್ಡಿಂಗಲ್ಲಿ ಅಥವಾ ಸ್ಲ್ಯಾಬಲ್ಲಿ ಕಬ್ಬಣ ಯೂಸ್ ಮಾಡ್ತೀರಾ, ಅಥವಾ ಮೆಟ್ಲುಗಳಲ್ಲಿ ಯೂಸ್ ಮಾಡ್ತೀರಾ, ಬೀಮು, ಪ್ಲಿಂತು ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಎಲ್ಲ ಸಿಮೆಂಟು, ಮರಳು, ಜೆಲ್ಲಿನ ಅದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಅದೇ ಪ್ಲಾಸ್ಟಿಕ್ ಹೋಲ್ಡ್ ಮಾಡಿ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ಟೀಲನ್ನು ನೀವು ಯೂಸ್ ಮಾಡಿ. ಆವಾಗ ನಿಮಗೆ ಏನಾಗುತ್ತೆ, ಕ್ರ್ಯಾಕ್ ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಯಾವ ಥರಕ್ಕೆ ನಾವು ಸ್ಟೀಲ್ ಮೆಷಿನ್ ಯೂಸ್ ಮಾಡ್ಬೋದು ಅನ್ನೋದು ನೋಡೋಣ. ಇಲ್ಲಿ ನೋಡಿ, ನಮ್ಮ ಲೇಬರ್ಸ್ ಆಲ್ರೆಡಿ ಸ್ಟೀಲ್ ಮೆಷಿನ್ ಗೋಡೆಗೆ ಅಪ್ಲೈ ಮಾಡಿದ್ದಾರೆ. ಅದ್ರ ಸಣ್ಣದಾದಂಥ ಒಂದು ವಿಡಿಯೋ ತನಕ. ಸೊ ಅದ್ರ ಮೇಲೆ ಆಲ್ರೆಡಿ ಕೀಳಿ ಸಣ್ಣದಾದಂಥ ಪ್ಲಾಸ್ಟರ್ನ ಹೊಡೆದಿದ್ದಾರೆ. ನೆಕ್ಸ್ಟ್ ಈಗ ಲೆಫ್ಟಲ್ಲಿ ಒಬ್ರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಕೈಯಲ್ಲಿ ನೋಡ್ಬೋದು. ಲೆಫ್ಟಲ್ಲಿ ಒಬ್ರು ಹೋಲ್ಡ್ ಮಾಡಿ, ರೈಟಲ್ಲಿ ಒಬ್ರು ಪ್ಲಾಸ್ಟರ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಅಂದ್ರೆ ಗಾರೆಯನ್ನು ಹೊಡಿತಾ ಇದೆ. ಸೊ ನಾನು ಇಂಥ GI ಮೆಷಿನ್ ಅಂದ್ರೆ ಮೀನ್ಸ್ ಕಬ್ಬಣದ ಅಥವಾ ಸ್ಟೀಲ್ ಮೆಷಿನ್ ಅಂತ ನಿಮ್ಮ ಕೈಗಳನ್ನ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದು ಕೈ ಬೆರಳುಗಳನ್ನ ಅಥವಾ ಇದರನ್ನ ಹೋಲ್ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ಗ್ಲೌಸ್ ಯೂಸ್ ಮಾಡಿ. ಸೊ ನನಗೆ ಒಂದು ಇಂಡಸ್ಟ್ರಿಗೆ ಅನುಭವ ಇರೋದ್ರಿಂದ, ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಲೇಬರ್ಸ್ಗೆ ಡೈಲಿ ನಾನು ಸೇಫ್ಟಿ ಬಗ್ಗೆ ಅವೇರ್ನೆಸ್ ಕೊಡ್ತಾನೆ ಇರ್ತೀನಿ. ಹಾಗೆ ವೀಕೆಂಡಲ್ಲಂತೂ ರೆಗ್ಯುಲರ್ ಆಗಿ ಅಲ್ಲೇ ಇದ್ಬಿಟ್ಟು ಅವರಿಗೆ ತುಂಬ ಅವೇರ್ನೆಸ್ಗಳು ಕೊಡ್ತಾ ಇರ್ತೀನಿ. ನಮ್ಮ ಬಿಲ್ಡಿಂಗಲ್ಲಿ ಯಾವುದೇ ಇನ್ಸಿಡೆಂಟ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಹಾಗೆ ಒಬ್ಬರು ಗ್ಲೌಸ್ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಅವ್ರ ಬಗ್ಗೆ ಪ್ರಾಕ್ಟೀಸ್ ಇಲ್ಲ. ಬಟ್ ಆದರೂ ಓಕೆ, ವಿತ್ ಸೇಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾವ ಥರ ಮೆಷಿನ್ ಓಪನ್ ಮಾಡಿ ಗೋಡೆ ಅಪ್ಲೈ ಮಾಡಿಬಿಟ್ಟು ಸಾರಣೆಯನ್ನು ಮಾಡ್ತಾರೆ. ಸೊ ಈ ಥರ ಸಾರಣೆಯನ್ನು ಮಾಡಿದಾಗ ನಿಮಗೆ ನಿಮ್ಮ ಮನೆಯ ಗೋಡೆಗಳಲ್ಲಿ ಬಿರುಕು ಬರುವ ಸಂಭವ ತುಂಬ ಕಡಿಮೆ ಇರುತ್ತೆ. 80% ಕಡಿಮೆ ಇರುತ್ತೆ.
ಅಕಸ್ಮಾತ್ ಬಂದ್ರೂ ಸಣ್ಣ ಕೂದಲು ಸೈಜ್ ಬರುತ್ತೆ, ಅಲ್ಲಿ ಅಂತ ದೊಡ್ಡದ ಅನಾಹುತಗಳು ಆಗೋ ಚಾನ್ಸ್ ಅಂದ್ರೆ ಇರುವೆ ಜಿರಳೆಗಳು ಹೋಗಿ ಸೇರ್ಕೊಳ್ಳೋಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಏರ್ಲೈನ್ ಕ್ರ್ಯಾಕ್ ಅಂತ ಹೇಳ್ತೀವಿ, ಅಂಥದ್ರಲ್ಲಿ ತುಂಬಾ ಪ್ರಾಬ್ಲಮ್ ಕಡಿಮೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಥವಾ ಈ ಕಂಟೆಂಟ್ ಅಲ್ಲಿ ನಿಮ್ಮ ಮನೆ ಪ್ಲಾಸ್ಟರಿಂಗ್ ಆಗಬೇಕಾದ್ರೆ ಆದಷ್ಟು ಸ್ಟೀಲ್ ಮೆಷಿನ್ ಯೂಸ್ ಮಾಡಿ. ಇನ್ನು ಕಾರ್ನರ್ ಅಲ್ಲಿ ಮತ್ತೆ ಲಿಂಟಲ್ ಅಲ್ಲಿ ಬರುತ್ತೆ, ಸೊ ಅಲ್ಲಿಗೆ ನಾವು ಏನ್ ಮಾಡಿದ್ವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಐ ಥಿಂಕ್ ಇವತ್ತು ಗೋಡೆ ಮಧ್ಯದಲ್ಲಿ ಅಥವಾ ಎಲೆಕ್ಟ್ರಿಕಲ್ ಪೈಪ್ ಹೋದಲ್ಲಿ ಅಥವಾ ಪ್ಲಂಬಿಂಗ್ ಪೈಪ್ಗಳು ಬಾತ್ರೂಮ್ಗಳಲ್ಲಿ ಈ ತರದ GI ಮೆಷಿನ್ ಯೂಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.